ಕಾಂಗ್ರೆಸ್ ಸರ್ಕಾರಕ್ಕೆ ಅವರದ್ದು ಗ್ಯಾರಂಟಿ ಯೋಜನೆಗಳು ಹೊರೆ ಆಗಿದೆ. ಅವರ ಪಕ್ಷದ ಶಾಸಕರು ಆ ಬಗ್ಗೆ ಅಳಲು ತೋಡ್ಕೊಂಡಿದ್ದಾರೆ ಅಂತ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಗೋವಿಂದ ಕಾರಜೋಳ ವಾಗ್ದಾಳಿ ಮಾಡಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳನ್ನು ಕೊಡ್ತು, ಆದರೆ ಅದೇ ಗ್ಯಾರಂಟಿಗಳಿಗೆ ಅವ್ರಿಗೆ ಹೊರೆ ಆಗಿದೆ. ಇದು ನಾವು ಹೇಳೋದಲ್ಲ, ಅವರದ್ದೇ ಕಾಂಗ್ರೆಸ್ನ ಶಾಸಕರೇ ಈ ನೋವನ್ನು ತೋಡ್ಕೊಂಡಿದ್ದಾರೆ. ವಿಷ ಕುಡಿಯೋ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ ಶಾಸಕರು. ಅನುದಾನ ಇಲ್ಲದ ಶಾಸಕರು ಈ ರೀತಿ ಮಾತಾಡ್ತಿದ್ದಾರೆ. ಅದೇ ಕಾರಣಕ್ಕೋಸ್ಕರ ಇವರು BPL ಕಾರ್ಡ್ ಎಲ್ಲ ರದ್ದು ಮಾಡಿರೋದು ಅಂತ ದಾವಣಗೆರೆಯಲ್ಲಿ ಮಾತಾಡಿದ್ದಾರೆ ಸಂಸದ ಗೋವಿಂದ ಕಾರಜೋಳ. ಈ ಗ್ಯಾರಂಟಿಗಳ ಹೊರೆಯಾಗಿದೆ. ಖರ್ಚು ವೆಚ್ಚ ನಿಭಾಯಿಸ್ಲಿಕ್ಕೆ ಆಗ್ತಾ ಇಲ್ಲ. 1.5 ವರ್ಷದಿಂದ ಯಾವುದೇ ಅಭಿವೃದ್ಧಿ ಕೆಲಸಗಳನ್ನು ಮಾಡಲಿಕ್ಕೆ ಆಗ್ತಾ ಇಲ್ಲ. ಅನೇಕ ಶಾಸಕರು ಹೋಗಿ CM ಮುಂದೆ ಕಣ್ಣೀರು ಹಾಕಿ ನಾವು ವಿಷ ತಗೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅನೇಕರು ಪಕ್ಷದ ವಿರುದ್ಧನೇ ಬಂಡ್ ಎದ್ದಿದ್ದಾರೆ. ಹೀಗಾಗಿ ಖರ್ಚು ವೆಚ್ಚ ನಿಭಾಯಿಸೋದಾಗಲಾರ್ದಕ್ಕಾಗಿ 22 ಲಕ್ಷ BPL ಕಾರ್ಡ್ಗಳನ್ನ ರದ್ದು ಮಾಡಲಿಕ್ಕೆ ಟಾರ್ಗೆಟನ್ನು ಫಿಕ್ಸ್ ಮಾಡಿದ್ದಾರೆ. ಈಗಾಗಲೇ ಆ ಕೆಲಸ ಮಾಡಿದ್ದಾರೆ, ಇನ್ನೂ ನಡೀತಾ ಇದೆ. ಈಗಾಗಲೇ 11 ಲಕ್ಷಕ್ಕಿಂತಲೂ ಹೆಚ್ಚು BPL ಕಾರ್ಡ್ಗಳು ರದ್ದಾಗಿದೆ ಅಂತ ಮಾಹಿತಿ ಇದೆ. 22 ಲಕ್ಷ ಟಾರ್ಗೆಟ್ ಕೊಟ್ಟಿದೆ. ಸರ್ಕಾರಕ್ಕೆ ಈ ಗ್ಯಾರಂಟಿಗಳ ಹೊರೆಯಾಗಿದೆ. ಖರ್ಚು ವೆಚ್ಚ ನಿಭಾಯಿಸ್ಲಿಕ್ಕೆ ಆಗ್ತಾ ಇಲ್ಲ. 1.5 ವರ್ಷದಿಂದ ಯಾವುದೇ ಅಭಿವೃದ್ಧಿ